ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ತುಂಬ ಈಸಿಯಾಗಿ ಸರಳವಾಗಿ ಮೋತಿಚೂರ್ ಲಡ್ಡುನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ದಿನ ಅಗದಿ ಮಸ್ತ್ ಹಂಗೆ ಸಾಫ್ಟ್ ಹಂಗೆ ಈಸಿಯಾಗಿ ಮೋತಿಚೂರ್ ಲಡ್ಡುನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡ್ರಿ. ಸೊ ಕಡಲೆ ಹಿಟ್ಟನ್ನು ಸ್ವಲ್ಪ ಸಾನಿಗೆ ಹಾಕೊಂಡು ತೊಗೊಳಕತ್ತೀನಿ. ಸೊ 2 ಕಪ್ ಕಡಲೆ ಹಿಟ್ಟಲ್ಲಿ ನಾವು ಒಂದು 12ರಿಂದ 13 ಉಂಡೆಗಳನ್ನ ಮಾಡ್ಕೋಬೋದು. ಸೊ ನೋಡತ್ತಿರಲಿ, ಕಡಲೆ ಹಿಟ್ಟನ್ನ ಒಂದು ದೊಡ್ಡ ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಮಧ್ಯೆ ಹಿಂಗೆ ನೀರು ಹಾಕ್ಕೊಳ್ಳೋಂಗೆ ಮಾಡ್ಕೊಂಡ್ಬಿಟ್ಟು ನಾವು ಒಂದು 2 ಕಪ್ನಷ್ಟು ನೀರಲ್ಲಿ ನಾನು ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಒಮ್ಮೆ ಒಂದೇ ಸತಿಗೆ ಜಾಸ್ತಿ ನೀರು ಹಾಕ್ಕೊಳ್ಬೇಡ್ರಿ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾವು ಗಂಟಿಲ್ದಂಗೆ ಕಲಿಸ್ಕೋಬೇಕಾಗತ್ತೆ ನೋಡ್ರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಹಿಟ್ಟನ್ನು ಕಲಸಿ ಇಟ್ಕೊಳ್ತೀನಿ ಗಂಟಾಗಲ್ದಂಗೆ. ಸೊ ಚೆನ್ನಾಗಿ ನೀವು ಬೀಟ್ ಮಾಡಬೇಕು, ಅಂದ್ರೆ ಗಂಟು ಏನಿರಬಾರ್ದು. ಸೊ ನೋಡಕತ್ತಿರಲ್ಲ, ಇಷ್ಟು ತೆಳ್ಳಗೆ ಇಷ್ಟು ಗಟ್ಟಿ ಹಂಗೆ ಇಷ್ಟ ಇರಬೇಕು ನೋಡ್ರಿ. ಈ ಹದಕ್ಕೆ ಸ್ಪೂನಿಂದ ಹಾಕಿದರೆ ಈ ರೀತಿ ಹಿಂಗೆ ಬೀಳ್ಬೇಕು. ಸೊ ನಾನು ಇವತ್ತಿನ ದಿನ ಮೋತಿಚೂರು ಮಾಡೋಕ್ಕೆ ನಾನು ನೋಡಿರ್ತಿರಲ್ಲ ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಹಾಲಿನ ಪ್ಯಾಕೆಟಲ್ಲಿ ಈಸಿಯಾಗಿ ಬೂಂದಿಕಾಳನ್ನ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಮಾಡ್ಕೋಬೋದು. ಸೊ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ಟು ಎಜ್ಜಿಗೆ ಈ ರೀತಿ ಹಿಂಗೆ ಕೋನ್ ಶೇಪ್ ಆಗುತ್ತಲ್ಲ, ಸೊ ಲಾಸ್ಟಿಗೆ ಎಜ್ಜಿಗೆ ನಾವು ಒಂಚೂರು ಲೈಟಾಗಿ ಕಟ್ ಮಾಡ್ಕೋಬೇಕು. ಜಾಸ್ತಿ ಕಟ್ ಮಾಡ್ಕೋಬಾರ್ದು ನೋಡ್ರಿ, ಇಲ್ಲಾಂದರೆ ನೀವು ಸೂಜಿ ಅಥವಾ ತೊಗೊಂಡು ಅದರಿಂದ ಹೋಲ್ ಮಾಡ್ಕೋಬೋದು. ಸೊ ಈ ಕಡೆ ಎಣ್ಣೆ ಕಾಯಕ್ಕೆ ಬಿಟ್ಟು ನೋಡ್ರಿ, ಏನೇನು ಚೆನ್ನಾಗಿ ಬಿಸಿ ಆಗೈತಿ. ಸೊ ಕರಿಯುವಾಗ ಪೂರ್ತಿ ನೀವು ಬೂಂದಿಕಾಳು ಮಾಡೋವರೆಗೂ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬಿಡ್ರಿ, ಅಂದ್ರೆ ಬೂಂದಿ ಚೆನ್ನಾಗಿ ಕರಿಯುತ್ತೆ, ಹಾಗೆ ಬೇಗ ಹೊತ್ತೋಂಗಿಲ್ಲ ನೋಡ್ರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ಹಿಂಗೆ ಹನಿ ಹನಿಯಾಗಿ ಬೀಳ್ತಾ ಇರಬೇಕು. ಸ್ವಲ್ಪ ಬಿಸಿ ತಾಗ್ತಾ ಇರುತ್ತೆ, ಅಂದರೆ ಹಿಂಗೆ ಎಣ್ಣೆ ಕೆಳಗಡೆ ಹಿಂಗೆ ಕೈ ಹಿಡ್ದು ಹಿಂಗೆ ಹಾಕಬೇಕಲ್ಲ. ಸೊ ಬಿಸಿ ತಾಗ್ತಾ ಇರುತ್ತೆ. ಸೊ ನಿಧಾನಕವಾಗಿ ನೀವು ಹಾಕ್ಕೋಬೋದು. ಹಂಗೆ ಜಾಸ್ತಿ ಹೈಟಿಂದ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಮತ್ತೆ ಎಣ್ಣೆ ಕೈಗೆ ಸಿಡಿಯುತ್ತೆ. ಸೊ ಹಾಗಾಗಿ ಸೊ ನೋಡಕತ್ತಿರಲ್ಲ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೂಂದಿಕಾಳು ನೀವು ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಬೂಂದಿಕಾಳು ತುಂಬ ಚಿಕ್ಕದಾಗಿ ಬರುತ್ತೆ. ಸೊ ನೋಡಕತ್ತಿರಲ್ಲ, ಹೊರಗಡೆ ಏನು ಸಿಗುತ್ತೆ ನೋಡ್ರಿ ಬೂಂದಿಕಾಳು ಚಿಕ್ಕದಾಗಿ. ಸೊ ಅದೇ ರೀತಿ ಮೋತಿಚೂರ್ದು ಬೂಂದಿಕಾಳನ್ನ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಈ ರೀತಿ ಒಂದೇ ಒಂದು ಹಾಲಿನ ಪ್ಯಾಕೆಟ್ ಇದ್ದರೆ ಸಾಕಾಗುತ್ತೆ ನೋಡ್ರಿ. ಹಾಲಿನ ಪ್ಯಾಕೆಟಲ್ಲಿ ನೀವು ಮಾಡ್ಕೋಬೋದು, ಹಾಗೆ ನಿಮಗೆ ಬೇಕಾದ ಕವರಲ್ಲಿ ಕೂಡ ನೀವು ಹಾಕ್ಕೋಬೋದು. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಬೂಂದಿಕಾಳನ್ನು ಸ್ವಲ್ಪ ಚೆನ್ನಾಗಿ ಕರ್ಕೊಳ್ಳಕತ್ತೀನಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಎಣ್ಣೆ ಕಾದಿರತ್ತಲ್ಲ, ಸೊ ನಾವು ಲೋ ಫ್ಲೇಮ್ಗಿಂತ ಜಾಸ್ತಿ ಇಟ್ಬಿಟ್ರೆ ಬೂಂದಿಕಾಳು ಬೇಗ ಹೊತ್ಬಿಡುತ್ತೆ ನೋಡ್ರಿ. ಸೊ ಇನ್ನು ಹಾಕ್ತಾನೆ ಇರ್ತೀವಿ, ಆವಾಗಲೇ ಸೀದು ಹೋಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಈ ಬೂಂದಿಕಾಳನ್ನ ಕರ್ಕೋಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ, ಪೂರ್ತಿ ನಾನು ಈ ರೀತಿ ಹಿಂಗೆ ಸಾನಿಗೆ ಒಳಗೆ ಹಿಂಗೆ ಹಾಕೊಂಡ್ಬಿಡ್ತೀನಿ, ಅಂದ್ರೆ ಆಯಿಲ್ ಇದ್ರೆ ಬಸಿಯತ್ತೆ. ಸೊ ನೋಡಕತ್ತಿರಲ್ಲ, ಇಷ್ಟು ಚಂದಾಗ ಬೂಂದಿಕಾಳು ಮನ್ಯಾಗ ರೆಡಿಯಾಗ್ಯಾವ ನೋಡ್ರಿ. ಹಂಗೆ ನಾವು ಈ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೂಂದಿಕಾಳನ್ನ. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಮುತ್ತು ಕಣ್ಣಂಗೆ ಕಾಣಕತ್ತಾವು. ಸೊ ಇದೇ ರೀತಿ ನೀವು ಬೂಂದಿಕಾಳನ್ನ ಮನೆಯಲ್ಲೇ ಮಾಡ್ಕೋಬೋದು. ಸೊ ಇವಾಗ ಇದೆಲ್ಲ ರೆಡಿ ಆಗೈತಿ. ಇವಾಗ ನಾನು ಇದಕ್ಕೆ ಪಾಕ ತಗೊಳ್ಳೋಣ ಅಂತ ಇವಾಗ ಒಂದು ಬಾಳ್ಗಿನ ಬಿಸಿ ಇಟ್ಕೊಂಡು ಅದಕ್ಕೆ ನಾನು 1 ಕಪ್ ಹಾಗೆ ಒಂದು 4 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡ್ಬಿಟ್ಟು 1 ಕಪ್ ಮೇಲೆ ಒಂದು 4 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಇದು ಪಾಕ ಬರಬೇಕು ನೋಡ್ರಿ, ಚೆನ್ನಾಗಿ ಕುದಿಬೇಕು. ಇವಾಗ ನಾನು ಕುಟ್ಟಿ ಪುಡಿ ಮಾಡಿದಂಥ ಏಲಕ್ಕಿ ಪುಡಿನ ಹಾಕ್ಕೊಳಕತ್ತೀನಿ. ಹಂಗೆ ಒಂದು ಚಿಟಿಕೆ ಎಷ್ಟು ಫುಡ್ ಕಲರ್ನ ಹಾಕ್ಕೊಳಕತ್ತೀನಿ, ರೆಡ್ ಫುಡ್ ಕಲರ್ ಅಂದರೆ ಲಾಡು ಕಲರ್ ಇರುತ್ತಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಬೇಕಂದರೆ ಫುಡ್ ಕಲರ್ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇದು ಪಾಕ ತುಂಬ ಚೆನ್ನಾಗಿ ಎಳೆಯಾಗಿ ಬರಬೇಕಂತ ಆ ರೀತಿ ಏನಿಲ್ಲ, ಸ್ವಲ್ಪ ಜಿಬಿಯಾಗಿ ಒಂದೇ ಎಳೆ ಬಂದರೂ ಸಾಕಾಗತ್ತೆ ನೋಡ್ರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಇಷ್ಟ ಪಾಕನ ತಗೊಳ್ತೀನಿ, ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಾ ನೋಡ್ರಿ. ಇವಾಗ ಸ್ವಲ್ಪ ಚೆನ್ನಾಗಿ ಕುದ್ದೈತಲ್ಲ. ಸೊ ಇವಾಗ ನಾವು ಮಾಡಿಟ್ಕೊಂಡಂಥ ಬೂಂದಿಕಾಳನ್ನ ಹಾಕ್ಕೋಬೇಕು. ಬೂಂದಿಕಾಳನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೌಟಿಂದ ನೀವು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಗ್ಯಾಸನ್ನ ಇವಾಗ ಆಫ್ ಮಾಡ್ಕೊಂಬಿಡ್ರಿ. ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನೀವು ಅದು ಸ್ವೀಟ್ ಎಲ್ಲನೂ ಕಾಳಿಗೆಲ್ಲನೂ ಹೊಂದ್ಕೋಬೇಕು ನೋಡ್ರಿ. ಆ ರೀತಿ ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಕೊಡಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ, ಈ ರೀತಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಒಂದು ಶುಗರ್ ಎಲ್ಲನೂ ಅದಕ್ಕೆಲ್ಲನೂ ಅಂಟ್ಕೊಳ್ಳುತ್ತೆ, ಹಾಗೆ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ, ಹಾಗೆ ಸ್ವಲ್ಪ ಕ್ರಂಚಿಯಾಗಿ ಕೂಡ ಇರುತ್ತೆ ನೋಡ್ರಿ.
ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 2 ರಿಂದ 3 ನಿಮಿಷ ನಾವು ಬಿಟ್ವಿ ಅಂತಂದ್ರೆ ಚೆನ್ನಾಗಿ ಅಳತ್ತೆ. ಹಂಗೆ ಉಂಡೆ ಕಟ್ಟಾಕೂ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಸೊ ಲಾಸ್ಟಿಗೆ ಮೇಲ್ಗಡೆ ನಾನು ವಾಟರ್ ಮೆಲನ್ ಸೀಡ್ಸ್ನ ಹಾಕ್ಕೊಳಕತ್ತೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ ನಾನು ಒಂದು 6 ರಿಂದ 7 ಲವಂಗನ ಹಾಕ್ಕೊಳಕತ್ತೀನಿ. ಹಂಗೆ ಅಂದ್ರೆ ಬೂಂದಿ ಒಳಗೆ ಲವಂಗ ಹಾಕ್ಕೊಂಡ್ವಿ ಅಂತಂದ್ರೆ ಉಂಡೆ ಒಳಗೆ ಒಂದು ಮಧ್ಯ ಒಂದು ಉಂಡೆಯಲ್ಲಿ ಲವಂಗ ಬಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ಉಂಡೆ ಕಟ್ಟಕ್ಕೆ ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ಹಂಗೆ ಮೇಲ್ಗಡೆ ಅದಕ್ಕೆ ಒಂದು ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ನನ್ನ ವಿಡಿಯೋದಲ್ಲಿ ಬಂದಿಲ್ಲ, ಸಾರಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡ್ಬಿಟ್ಟು ನೀವು ಈ ರೀತಿ ಸೈಜಿಗೆ ಉಂಡಿನ ಕಟ್ಕೋಬೋದು. ಸೊ ನಿಮ್ಗೆ ಇನ್ನೂ ಚಿಕ್ಕದಾಗಿ ಉಂಡೆ ಬೇಕಂತಂದರೆ ಉಂಡೆ ಮಾಡ್ಕೋಬೋದು. ಹಾಗೆ ನಿಮ್ಗೆ ದೊಡ್ಡ ಸೈಜಿಗೆ ಯಾವ ಶೇಪ್ ಬೇಕಾಗಬೇಕು ನೋಡಿರಿ ಆ ಶೇಪಿಗೆ ನೀವು ಉಂಡೆನ ಮಾಡ್ಕೋಬೋದು. ತುಂಬ ಸರಳವಾಗಿ ಬರುತ್ತೆ. ನೋಡಕತ್ತಿರಲ್ಲ, ಕೈಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಗನೆ ಉಂಡೆನ ಮಾಡ್ಕೋಬೋದು. ಸೊ ನೋಡಿರಿ ಎಷ್ಟು ಚಂದಂಗೆ ಮೋತಿಚೂರು ಉಂಡೆ ರೆಡಿ ಆಗ್ಯಾವು. ಹಂಗೆ ಸಾಫ್ಟು ಹಂಗೆ ಟೇಸ್ಟು ಮಾತ್ರ ತುಂಬ ಚೆನ್ನಾಗಿದೆ ನೋಡಿರಿ. ಸೊ ನೋಡಕತ್ತಿರಲ್ಲ, ಈ ರೀತಿ ಮೋತಿಚೂರು ಲಡ್ಡುನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸಿಲ್ವರ್ ಕೋಟಿಂಗ್ ಹಾಕ್ತಾಯಿದ್ದೆ ನೋಡಿರಿ, ಸ್ವೀಟಿಗೆ ಅದು ಹಾಕ್ತೀವಲ್ಲ, ಸೊ ಅದನ್ನು ಹಾಕ್ಕೊಳಕತ್ತೀನಿ. ಸೊ ಸ್ವಲ್ಪ ಹಾಕ್ಕೊಂಡು ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ, ಅಟ್ರಾಕ್ಟಿವ್ ಆಗುತ್ತೆ ಅಂತ ಇದನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ, ಮಕ್ಕಳಿಗೆಲ್ಲನೂ ಇಷ್ಟ ಆಗುತ್ತೆ ಅಂತ. ಸೊ ನೋಡೋದ್ರಲ್ಲ, ಈ ರೀತಿ ನಾನು ಮೋತಿಚೂರು ಲಡ್ಡುನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಕತ್ತೀನಿ. ಅಗದಿ ಮಸ್ತಂಗೆ ಸಾಫ್ಟಂಗೆ ಮೋತಿಚೂರು ಲಡ್ಡು ರೆಡಿ ಆಗ್ಯಾವ ನೋಡ್ರಿ. ಸೊ ಮತ್ತೆ ತಡ ಮಾಡ್ತೀರಿ ನೀವು ಈ ಗಣಪತಿ ಹಬ್ಬ ಹರಿದಿನದೊಳಗೆ ಈ ಲಡ್ಡುನ ಮಾಡ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಇರ್ತಾವೆ ನೋಡ್ರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ನಮಸ್ಕಾರ. ನೀವೇನು ಮಾಡಬೇಕಪ್ಪ ಅಂತಂದ್ರೆ ಒಮ್ಮೆ ಈ ರೆಸಿಪಿನ ಮರಿದೆ ಟ್ರೈ ಮಾಡಿ ನೋಡ್ರಿ. ನಮಸ್ಕಾರ.